ಹಾಯ್, ನಾನು ಅಕ್ಷರ್ ಫ್ರಮ್ ಕನ್ನಡ ವಿಲಾಸ್. ನಾನಿವತ್ತು ಬಂದಿದ್ದೀನಿ ಹಾಸನದ ಶ್ರೀಕೃಷ್ಣ ಟಿವಿಎಸ್ಗೆ. ಸೊ ಏನಪ್ಪ ಸ್ಪೆಷಲ್ ಅಂದರೆ, ಹಾಸನದ ಮೊಟ್ಟ ಮೊದಲ ಅಪಾಚಿ RTX 300 ನಮ್ಗೆ ಇವಾಗ ಶ್ರೀಕೃಷ್ಣ ಟಿವಿಎಸ್ ಅಲ್ಲಿ ಅವೈಲಬಿಲಿಟಿ ಇದೆ. ಸೊ ನಿಮಗೆ RTX ಬೇಸ್ ವೇರಿಯಂಟ್ ಓಪನಿಂಗ್ ಸ್ಟಾರ್ಟ್ ಆಗಿದೆ. ಇವಾಗ ನೀವು ವಾಕಿನ್ ಶೋರೂಮ್ಗೆ ವಾಕಿನ್ ಮಾಡಿ ಕೂಡ ನೀವು ಬುಕ್ ಮಾಡ್ಕೋಬಹುದು. ಸೊ ಓಪನ್ ಆಗಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ರಿವ್ಯೂ ವಿಡಿಯೋ ನಾವು ಇವಾಗ ಈ ವಿಡಿಯೋದಲ್ಲಿ ನೋಡೋಣ. ಸೊ ನಮ್ಮ ಮುಂದೆ ಇವಾಗ ನಿಂತಿದೆ ದಿ ಆಲ್ ನ್ಯೂ ಅಪಾಚಿ RTX 300. ಇದು ಹಾಸನದ ಮೊಟ್ಟ ಮೊದಲ ಅಪಾಚಿ RTX 300. ಇಲ್ಲಿ ನಿಂತಿರೋದು ಬೇಸ್ ವೇರಿಯಂಟ್ 1.99 lakhs ಎಕ್ಸ್ಟ್ರಾ ಪ್ರೈಸ್ ಆಗುತ್ತೆ. ಆನ್ ರೋಡ್ ಪ್ರೈಸ್ ಬಂದು 2.57 lakhs ಆಗುತ್ತೆ. ಸೊ ಈ ವೇರಿಯಂಟ್ನಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲ್ ಆ್ಯಸ್ ಎ ಸ್ಟ್ಯಾಂಡರ್ಡ್ ಫೀಚರ್ ಆಗಿ ಬರುತ್ತೆ. ನಿಮಗೆ ಇನ್ನೂ ನೆಕ್ಸ್ಟ್ ವೇರಿಯಂಟ್ಸ್ಗೆ ಹೋಗೋದಾದರೆ ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್, ಡೈನಾಮಿಕ್ ಹೆಡ್ಲ್ಯಾಂಪ್ಸ್, ಮ್ಯಾಪ್ ಮಿರರಿಂಗ್ ಮತ್ತು BTO ವೇರಿಯಂಟ್ಗೆ ಹೋಗೋದಾದರೆ ಅದರಲ್ಲಿ ನಿಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ಸ್ ಮತ್ತು ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಮತ್ತು ಬ್ರಾಸ್ ಕೋಟೆಡ್ ಚೈನ್ ಇದಿಷ್ಟು ಅಪ್ಗ್ರೇಡ್ ಆಗುತ್ತೆ. ಟಾಪ್ ವೇರಿಯಂಟ್ ಬಂದು 2.14 lakhs ಎಕ್ಸ್ಟ್ರಾ ಪ್ರೈಸ್ ಆಗುತ್ತೆ. 2.75 lakhs ಆನ್ ರೋಡ್ ಪ್ರೈಸ್ ಆಗುತ್ತೆ. ಕಂಪ್ಲೀಟ್ಲಿ ಟಾಪ್ ಆ್ಯಂಡ್ BTO ವೇರಿಯಂಟ್ ಹೋಗೋದಾದರೆ ನಿಮಗೆ ಎಕ್ಸ್ಟ್ರಾ ಪ್ರೈಸ್ ಬಂದು 2.29 lakhs ಆಗುತ್ತೆ. ಅದರಲ್ಲಿ ವೈಪರ್ ಗ್ರೀನ್ ಅಂತ ಇದೆ, ಅದು ಬಂದು 2.34 lakhs ಎಕ್ಸ್ಟ್ರಾ ಪ್ರೈಸ್ ಆಗುತ್ತೆ. ಆನ್ ರೋಡ್ ಪ್ರೈಸ್ ಬಂದು 2.94 lakhs. ವೈಪರ್ ಗ್ರೀನ್ ಬಂದು ಎಕ್ಸಾಕ್ಟ್ಲಿ 3 lakhs ಆನ್ ರೋಡ್ ಪ್ರೈಸ್ ಆಗುತ್ತೆ. ಸೊ ಇದರ ಒಂದು ಕಂಪ್ಲೀಟ್ಲಿ ಇವಾಗ ಫೀಚರ್ಸ್ನ ನೋಡೋಣ. ಮುಂಭಾಗದಿಂದ ಹೆಡ್ಲೈಟ್ಸ್ ನೋಡ್ಬೋದು. ಕಂಪ್ಲೀಟ್ಲಿ ಒಂದು ಟ್ರಯಂಪ್ ಟೈಗರ್ ಗಾಡಿ ಏನು ಕಾಣಿಸುತ್ತೋ ಆ ಥರ ಒಂದು ಹೆಡ್ಲೈಟ್ಸ್ನ ಕೊಟ್ಟಿದ್ದಾರೆ. ಇದೆರಡು ಆ ಕಡೆ ಈ ಕಡೆ ಇರೋದು ಲೋ ಬೀಮು, ಇಲ್ಲಿ ಸೆಂಟ್ರಲ್ಲಿ ಇರೋದು ಹೈ ಬೀಮು. ಇದರಲ್ಲಿ DRL ಕೂಡ ಬರುತ್ತೆ. ಆನ್ ಮಾಡಿ ತೋರಿಸ್ತೀನಿ. ಸೊ ಕೆಳಭಾಗದಲ್ಲಿ ಏನು ನೋಡ್ತಾ ಇದ್ವಿ, ಇದು DRLಸು, ಮೇಲ್ಗಡೆ ಇರೋದು ಹೆಡ್ಲೈಟ್ಸು. ಸೊ ಈ ರೀತಿಯಾಗಿ ವರ್ಕ್ ಆಗುತ್ತೆ. ಕಂಪ್ಲೀಟ್ಲಿ ಆಲ್ LED ಸೆಟಪ್ನ ಕೊಟ್ಟಿದ್ದಾರೆ. ಇಂಡಿಕೇಟರ್ಸ್ ಕೂಡ LED ನಮಗೆ. ಅದನ್ನು ನೋಡೋದಾದರೆ ಹಜಾರ್ಡ್ ಲೈಟ್ ಆನ್ ಮಾಡ್ತೀವಿ ನೋಡಿ. ಸೊ ಈ ರೀತಿಯಾಗಿ ನಮಗೆ ಕಾಣಿಸುತ್ತೆ. ನೆಕ್ಸ್ಟ್ ನಾವು ಫ್ರಂಟಿಂದ ನೋಡೋದಾದರೆ ತುಂಬ ದೊಡ್ಡದಾಗಿರುವಂತಹ ಸಸ್ಪೆನ್ಷನ್ಸ್ ಕಾಣುತ್ತೆ. ಇದು USD ಸಸ್ಪೆನ್ಷನ್. ಟ್ರಾವೆಲಿಂಗ್ ಬಂದು 180 mm ಟ್ರಾವೆಲಿಂಗ್ ಬರುತ್ತೆ. USD ಸಸ್ಪೆನ್ಷನ್ WP ಕಂಪ್ನಿದು. ಮತ್ತು ಈ ವೀಲ್ ಏನು ನೋಡ್ತಾ ಇದ್ದೀವಿ, 19 inches ಅಲಾಯ್ ವೀಲ್ಸು. ಟೂರಿಂಗೋಸ್ಕರ ಫೋಕಸ್ ಮಾಡಿರೋ ಗಾಡಿ ಇದು, ಅದಕ್ಕೋಸ್ಕರ 19 inches ಅಲಾಯ್ ವೀಲ್ಸ್ನ ಕೊಟ್ಟಿದ್ದಾರೆ. ಫ್ರಂಟ್ ವೀಲ್ ಏನು ನೋಡ್ತಾ ಇದ್ದೀವಿ, ಇದು TVSನ ಯೂರೋ ಗ್ರಿಪ್ ಎಕ್ಸ್ಪ್ಲೋರ್ ಪ್ಲಸ್ ಅಂತ. ಇದು 110/80 19 inches ವೀಲ್ ಇದು. ಫ್ರಂಟ್ ಡಿಸ್ಕ್ ಬ್ರೇಕ್ ಏನು ನೋಡ್ತಾ ಇದ್ದೀವಿ, ಇದರಲ್ಲಿ 320 mm ಡಿಸ್ಕ್ ಬ್ರೇಕು, ಬ್ಯಾಕ್ ಸೈಡಲ್ಲಿ 240 mm ಡಿಸ್ಕ್ ಬ್ರೇಕು. ಮತ್ತು ಎರಡರಲ್ಲೂ ಕೂಡ ಕಂಪ್ಲೀಟ್ಲಿ ನಮಗೆ ಡ್ಯುಯಲ್ ಚಾನಲ್ ABS ಆ್ಯಸ್ ಎ ಸ್ಟ್ಯಾಂಡರ್ಡ್ ಬರುತ್ತೆ. ಬೇಸ್ ವೇರಿಯಂಟಿಂದಾನೆ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಇರುತ್ತೆ. LSC ಸ್ಟಿಕ್ಕರ್ ಏನು ನೋಡ್ತಾ ಇದ್ದೀವಿ, ಇದು ಲೀನಿಯರ್ ಸ್ಟೆಬಿಲಿಟಿ ಕಂಟ್ರೋಲು. ನಮಗೆ ಸ್ವಲ್ಪ ಸ್ಟೆಬಿಲಿಟಿ ಕೊಡೋಗೋಸ್ಕರ ಆ ಒಂದು ಪ್ರೋಗ್ರಾಮಿಂಗ್ನ ಮಾಡಿರ್ತಾರೆ. ಮತ್ತು ಈ ಇಂಜಿನ್ ಏನು ನೋಡ್ತಾ ಇದ್ದೀವಿ, ಇದು ದಿ ಬ್ರ್ಯಾಂಡ್ ನ್ಯೂ RTX D4 ಇಂಜಿನ್. ಇದು 300 cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ DOSC ಇಂಜಿನ್. ಇದು ಬಂದು ನಮಗೆ ಆಲ್ಮೋಸ್ಟ್ 36 bhp ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. 28.5 Nm ಟಾರ್ಕ್ನ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಈ ಫ್ರೇಮ್ ಏನಿದೆ ಆ್ಯಕ್ಚುಲಿ ಸ್ಟ್ರೆಲಿಸ್ ಫ್ರೇಮ್ ಇದು. ಈ ಫ್ರೇಮು ಕಂಪ್ಲೀಟ್ಲಿ ನಮಗೆ ಟ್ಯೂಬ್ಯುಲರ್ ಸ್ಟ್ರಕ್ಚರ್ ಎಲ್ಲ ಕಂಪ್ಲೀಟ್ಲಿ ಓಪನ್ ಆಗಿ ಕೊಟ್ಟಿದ್ದಾರೆ. ಅಂದರೆ RTR 310 ಮತ್ತು RR 310 ಏನಿದೆ ಅದೇ ರೀತಿಯಾದಂತಹ ಚಾಸಿಸ್ಸು. ಕಂಪ್ಲೀಟ್ಲಿ ಸೇಮ್ ಅಂತ ಹೇಳಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ರ್ಯಾಲಿ ಸ್ಪೆಕ್ ಚಾಸಿಸ್ ತುಂಬಾ ಚೆನ್ನಾಗಿದೆ. ಕಂಫರ್ಟ್ ಕೂಡ ಅದೇ ರೀತಿಯಾಗಿದೆ. ಮತ್ತು ಕುತ್ಕೊಂಡು ನೋಡೋದಕ್ಕೂ ಅಷ್ಟೇ ಅಪ್ರೈಟ್ ಪೊಸಿಷನ್ ಸೂಪರ್ ಆಗಿದೆ. ಎಕ್ಸಾಸ್ಟ್ ಏನು ನೋಡ್ತಾ ಇದ್ದೀವಿ, ಇದು ಕೂಡ ಸ್ವಲ್ಪ ಡಬಲ್ ಬ್ಯಾರಲ್ ಎಕ್ಸಾಸ್ಟ್ಗೆ ನಮಗೆ ಸ್ವಲ್ಪ ರಿಸೆಂಬ್ಲೆನ್ಸ್ ಇದೆ. ಇಲ್ಲಿ ನೋಡ್ಬೋದು ಡಬಲ್ ಪೈಪು ಓಪನಿಂಗ್ ಕೊಟ್ಟಿದ್ದಾರೆ. ಡಿಟೇಲಿಂಗಲ್ಲಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಇಲ್ಲೇನಾಗ ನೀರು ಕೂತ್ಕೊಂಡ್ರೆ ಕೆಳಗಡೆ ಡ್ರೈನ್ ಹೋಲ್ ಕೂಡ ಕೊಟ್ಟಿದ್ದಾರೆ. ಸೊ ಅದೆಲ್ಲ ಡೀಟೇಲಿಂಗ್ ಎಲ್ಲ ತುಂಬಾ ನೀಟಾಗಿ ಇಂಜಿನಿಯರಿಂಗ್ ಮಾಡಿದ್ದಾರೆ TVSನವರು ಅಂತಾರೆ ಹೇಳ್ಬೋದು. ನಂತರ ಬ್ಯಾಕ್ ಸೈಡ್ ವೀಲ್ ಏನು ನೋಡ್ತಾ ಇದ್ದೀವಿ, ಇದು 150 mm ವೀಲು, 17 inches ಅಲಾಯ್ ವೀಲ್ಸ್ ಇದು. ಇಲ್ಲಿ ನೋಡ್ತಾ ಇರೋದು ಇದು ಕೂಡ TVSನ ಯೂರೋ ಗ್ರಿಪ್ ಇದೆ. ಟೈರ್ಸು ಅಗಲವಾಗಿದೆ. ನೀವು ಕಂಪೇರಿಟಿವ್ಲಿ ಬೇರೆ ಅಡ್ವೆಂಚರಸ್ ವೆಹಿಕಲ್ಸ್ಗೆ ಕಂಪೇರ್ ಮಾಡಿದರೆ ಇದರಲ್ಲಿ 150 mm ವೀಲ್ಸ್ ಕೊಟ್ಟಿದ್ದಾರೆ. ಅಂದರೆ ಈ ಪ್ರೈಸ್ ಸೆಗ್ಮೆಂಟ್ನಲ್ಲಿ ಇದು ಸ್ಟೀಲ್ ಬ್ರೇಕರ್ ಅಂತಲೇ ಹೇಳ್ಬೋದು. ಬ್ಯಾಕ್ ಸೈಡ್ ಇಲ್ಲಿ ಟೈಲ್ ಲೈಟ್ ಏನು ನೋಡ್ತಾ ಇದ್ದೀವಿ, ಇದು ಕೂಡ ನಮಗೆ LED ಟೈಲ್ ಲೈಟ್ ವಿತ್ LED ಇಂಡಿಕೇಟರ್ಸ್. ತುಂಬ ಸ್ಟರ್ಡಿಯಾಗಿದೆ, ಗಟ್ಟಿ ಇದೆ ಇದು ನೋಡ್ಬೋದು. ಮತ್ತು ನಂಬರ್ ಪ್ಲೇಟ್ ಹೋಲ್ಡರ್ನ ಕೂಡ ಕೊಟ್ಟಿದ್ದಾರೆ. ಈ ಒಂದು ಗ್ರ್ಯಾಬ್ ಹ್ಯಾಂಡಲ್ ಏನು ನೋಡ್ತಾ ಇದ್ದೀವಿ, ಇದು ಬೇಸ್ ವೇರಿಯಂಟಲ್ಲಿ ಮಾತ್ರ ಈ ಥರ ಗ್ರ್ಯಾಬ್ ಹ್ಯಾಂಡಲ್ ಬ್ಯಾಕ್ ಸೈಡಲ್ಲಿ ಕೊಡೋದು. ಬಟ್ ನೀವು ಟಾಪ್ ವೇರಿಯಂಟ್ ಮತ್ತು BTO ವೇರಿಯಂಟ್ಗೆ ಹೋದರೆ ಇದರಲ್ಲಿ ರ್ಯಾಕನ್ನು ಕೂಡ ಕೊಟ್ಟಿರ್ತಾರೆ. ನಂತರ ಸೀಟ್ ಹೈಟ್ ಬಂದು 835 mm ಸೀಟ್ ಹೈಟು. ಒಂದು 5'6", 5'7" ಇರೋರು ಆರಾಮಾಗಿ ಕುತ್ಕೋಬೋದು. ನೆಕ್ಸ್ಟ್ ನಾವು ಲೆಫ್ಟ್ ಸೈಡಿಂದ ನೋಡೋದಾದ್ರೆ ಸ್ಯಾರಿ ಗಾರ್ಡು ಆ್ಯಸ್ ಎ ಸ್ಟ್ಯಾಂಡರ್ಡಾಗಿ ಕೊಟ್ಟಿದ್ದಾರೆ. ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ ನೋಡಿ ಸ್ಯಾರಿ ಗಾರ್ಡು. ಯಾಕಂದರೆ ಇಂಡಿಯನ್ ಸೇಫ್ಟಿ ನಾರ್ಮ್ಸ್ ಪ್ರಕಾರ ಸ್ಯಾರಿ ಗಾರ್ಡ್ ಕೊಡಲೇಬೇಕು. ಸ್ವಿಂಗ್ ಆರ್ಮ್ನ ಕೂಡ ನೋಡ್ಬೋದು ನೀವಿಲ್ಲಿ. ಒಂಥರ ಡ್ಯೂಕ್ ರಿಸೆಂಬ್ಲೆನ್ಸ್ ಇದೆ ಇದರಲ್ಲಿ ಸ್ವಿಂಗ್ ಆರ್ಮು. ಇಲ್ಲಿ ಗೇರ್ ಏನು ನೋಡ್ತಾ ಇದು 6 ಸ್ಪೀಡ್ ಗೇರ್ ಬಾಕ್ಸು. ಇದರಲ್ಲಿ ಕ್ವಿಕ್ ಶಿಫ್ಟರ್ ಬೇಸ್ ವೇರಿಯಂಟಲ್ಲಿ ಕ್ವಿಕ್ ಶಿಫ್ಟರ್ ಬರಲ್ಲ. ನಿಮಗೆ ಟಾಪ್ ಮತ್ತು BTO ವೇರಿಯಂಟಲ್ಲಿ ಮಾತ್ರ ಕ್ವಿಕ್ ಶಿಫ್ಟರ್ ಬರುತ್ತೆ. ಸೊ ಸಾಕು, ಬೇಸ್ ವೇರಿಯಂಟಲ್ಲಿ ಇಷ್ಟೊಂದೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ. ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ, ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ, ಡ್ಯುಯಲ್ ಚಾನಲ್ ABS ಎಲ್ಲ ಇದೆ ಕಂಪ್ಲೀಟಾಗಿ. ಮತ್ತು ಇಂಜಿನಲ್ಲೂ ಏನು ಡಿಫ್ರೆನ್ಸ್ ಇಲ್ಲ, ರೈಡಿಂಗ್ ಮೋಡ್ಸ್ ಕೂಡ ಇದೆ. ಸೊ ಹಾಗಾಗಿ ನಿಮಗೇನು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಬೇಸ್ ವೇರಿಯಂಟೇ ಬೇಕಾದಷ್ಟು.
ಅದಾದ ನಂತರ ಇಲ್ಲಿ ನೋಡಿ ಫಂಕ್ಷನಲ್ ಏರ್ ವೆಂಟ್ಸ್ನ ಕೂಡ ಕೊಟ್ಟಿದ್ದಾರೆ. ಹೀಟ್ ನಮಗೆ ಸ್ವಲ್ಪ ಹೀಟ್ ಕಮ್ಮಿ ಆಗಲಿ ಅಂತ ಈ ಒಂದು ಮೆಶ್ ಏನು ಕೊಟ್ಟಿದ್ದಾರೆ ಇದೆಲ್ಲ ಫಂಕ್ಷನಲ್. ಆ್ಯಕ್ಚುಲಿ ಇಲ್ಲಿ ಏರೋಡೈನಮಿಕ್ ಸ್ಟ್ರಕ್ಚರ್ ಒಳಗಡೆ ಗಾಡಿ ಹಂಗೆ ತೂರ್ಕೊಂಬರೋ ಥರ ಕೊಟ್ಟಿದ್ದಾರೆ ನೋಡಿ. ಅದಾದ ನಂತರ ನಮಗೆ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12.5 ಲೀಟರ್ಸ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿರುವಂತಹ ಬಲ್ಕಿನೆಸ್ಗೆ 15 ಲೀಟರ್ಸ್ ಕೊಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಬಟ್ 12.5 ಲೀಟರ್ಸ್ ಕೊಟ್ಟಿದ್ದಾರೆ. 15 ಲೀಟರ್ಸ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ನನಗನ್ಸೋದು. ಮತ್ತು ಟ್ಯಾಂಕ್ ಮೌಂಟೆಡ್ ಕೀನ ಕೂಡ ನಾವಿಲ್ಲಿ ನೋಡ್ಬೋದು. ಕೀ ಡಿಸೈನ್ ಕೂಡ ವೇವ್ ವೈಟ್ ಡಿಸೈನ್ನ ಕೊಟ್ಟಿದ್ದಾರೆ, 2 ಕೀ. ಅದಾದ ನಂತರ ನಾವು ಸ್ಟಿಕ್ಕರಿಂಗು ಅಷ್ಟೇ ಇಲ್ಲಿ ನೋಡ್ಬೋದು. RTX ಸ್ಟಿಕ್ಕರಿಂಗ್ ಮತ್ತು TVSನ ಬ್ಯಾಡ್ಜ್ ಮತ್ತು ಇಲ್ಲಿ ಇಂಡಿಕೇಟರ್ಸ್ ಕೂಡ ತುಂಬಾ ಸ್ಟಡಿ ಆಗಿದೆ. ನಕಲ್ ಗಾರ್ಡ್ಸು ಮತ್ತು ಮುಂದಡೆ ಬೀಕ್ ಆಮೇಲೆ ಕ್ರ್ಯಾಶ್ ಗಾರ್ಡ್ ಅವೆಲ್ಲ ನೀವು ಕಂಪ್ಲೀಟ್ಲಿ ಅಸೆಸರೀಸಲ್ಲೇ ಹಾಕ್ಸ್ಕೋಬೇಕಾಗುತ್ತೆ. ಸಪ್ರೇಟ್ ಅದಕ್ಕೆ ಚಾರ್ಜಸ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ನಾವು ಸ್ವಿಚಸ್ ಮತ್ತು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ನೋಡೋಣ. ಮತ್ತು ಲೆಫ್ಟ್ ಸೈಡಲ್ಲೇ ನೋಡ್ತೀವಿ ಸ್ವಿಚಸ್ ಜಾಸ್ತಿ ಕೊಟ್ಟಿದ್ದಾರೆ ನೋಡಿ. ಇದರಲ್ಲೇ ಸ್ಟ್ಯಾಂಡ್ ಔಟ್ ಆಗೋದು RR310 ಮತ್ತು RTR 310 ಏನು ಸ್ವಿಚಸ್ ಇದೆಯೋ ಅದೇ ಸ್ವಿಚಸ್ನ ಕೊಟ್ಟಿದ್ದಾರೆ. ಹಾರ್ನ್, ಇಂಡಿಕೇಟರ್ಸ್ ಮತ್ತು ಇದು ಕಂಪ್ಲೀಟ್ಲಿ ನಾವೊಂದು ಸ್ಕ್ರೀನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಟಾಗಲ್ ಸ್ವಿಚಸ್. ಕ್ರೂಸ್ ಕಂಟ್ರೋಲ್ ಕೂಡ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಹಜಾರ್ಡ್ ಲೈಟ್ ಇದೆ. ಲೋ ಬೀಮ್, ಹೈ ಬೀಮ್ ಇಂಟಿಗ್ರೇಟೆಡ್ ಆಗಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇನ್ನೂ ಸ್ಪೆಷಲ್ ಫೀಚರ್ ನೋಡಬೇಕು ಅಂದರೆ ಅಡ್ಜಸ್ಟಬಲ್ ಕ್ಲಚ್ ಲಿವರ್ ಮತ್ತು ಅಡ್ಜಸ್ಟಬಲ್ ಬ್ರೇಕ್ ಲಿವರ್. ಸೊ ಇದನ್ನು ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ನೋಡ್ಬೋದು, ಜಸ್ಟ್ ಮುಂದಕ್ಕೆ ತಳ್ಳಿ ನೋಡಿ 1. ಸೊ ಹತ್ತಿರ ಆಯಿತು. ಸೊ ಈ ರೀತಿಯಾಗಿ ನಮಗೆ ಅಡ್ಜಸ್ಟಬಿಲಿಟಿ ಮಾಡ್ಕೋಬೋದು. ದೂರ ಬೇಕು ಅಂದರೆ ಸೊ ದೂರ ಮಾಡ್ಕೋಬೋದು. ಸೊ ನೋಡಿ ಇಲ್ಲಿ ದೂರ ಆಯಿತು. ಸೊ ಈ ರೀತಿಯಾಗಿ ನಮಗೆ ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ಹತ್ತಿರದಲ್ಲೂ ಕೂಡ ಮಾಡ್ಕೋಬೋದು. ಸೊ ಇದೆಲ್ಲ ಫೀಚರ್ಸ್ ನಿಮಗೆ ಬೇಸ್ ವೇರಿಯಂಟಲ್ಲಿ ಬರುತ್ತೆ. ಮತ್ತು ಮಿರರ್ಸ್ ಏನಿದೆ ಇದು ಸ್ವಲ್ಪ ವಿಸಿಬಿಲಿಟಿ ಜಾಸ್ತಿ ಕೊಡಬೇಕಾಯಿತು ಅಂತ ಅನ್ಕೋತೀನಿ. ಅಂದರೆ ಏರೋಡೈನಮಿಕ್ ಸ್ಟ್ರಕ್ಚರ್ನ ಕಾಪಾಡೋದಕ್ಕೋಸ್ಕರ ಈ ರೀತಿ ಕೊಟ್ಟಿರ್ಬೋದು ಅಂತ ಅನ್ಕೋತೀನಿ. ಬಟ್ ವಿಸಿಬಿಲಿಟಿ ಸ್ವಲ್ಪ ಇನ್ನೂ ಜಾಸ್ತಿ ಕೊಡಬೇಕಾಗಿತ್ತು. ಮತ್ತು ಬಲಭಾಗದಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ ರೈಡ್ ಬೈ ವೈರ್ ಟೆಕ್ನಾಲಜಿ ಕೊಟ್ಟಿರೋದು. ಇದರಲ್ಲಿ ಯಾವುದೇ ಕೇಬಲ್ ಇಲ್ಲ ನೋಡಿ, ಜಸ್ಟ್ ವೈರ್ ಹೋಗಿದೆ ಅಷ್ಟೇ. ಮತ್ತು ಇಂಜಿನ್ ಕಿಲ್ ಸ್ವಿಚ್ ಆನ್ ಆ್ಯಂಡ್ ಆಫ್. ಸೊ ಸೆಲ್ಫ್ ಸ್ಟಾರ್ಟ್. ಸಸ್ಪೆನ್ಷನ್ ನೋಡ್ಬೋದು, ಇಲ್ಲಿ ಅಡ್ಜಸ್ಟಬಲ್ ಕೊಟ್ಟಿಲ್ಲ. ಬೇಸ್ ವೇರಿಯಂಟಲ್ಲಿ ಅಡ್ಜಸ್ಟಬಲ್ ಇರಲ್ಲ, BTO ವೇರಿಯಂಟಲ್ಲಿ ಮಾತ್ರ ಅಡ್ಜಸ್ಟಬಿಲಿಟಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ನಾವು ಗಾಡಿನ ಸೊ ಡಿಸ್ಪ್ಲೇ ನೋಡೋಣ. ಈ ಒಂದು ಡಿಸ್ಪ್ಲೇನಲ್ಲಿ ನಮಗೆ TVS ರೇಸಿಂಗ್ ಬಂತು. ಲೈಟ್ ಮೋಡಲ್ ಇದೆ ಇವಾಗ. ಇದರಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ಸ್ ಲೈಕ್ ಟ್ಯಾಕೋಮೀಟರ್ ಇದೆ, ಮತ್ತು ಯಾವ ಮೋಡಲ್ ಇದೆ, ಆಮೇಲೆ ಸೈಡ್ ಸ್ಟ್ಯಾಂಡ್ ಹಾಕಿದೆಯೋ ಇಲ್ವೋ. ಈಗ ಸೈಡ್ ಸ್ಟ್ಯಾಂಡ್ ಸಪೋಸ್ ತೆಗೆದ್ರೆ ನೋಡಿ ಇಲ್ಲಿ ಸೈಡ್ ಸ್ಟ್ಯಾಂಡ್ ಹೋಯಿತು. ಇದು ನಮಗೆ ಸ್ಪೀಡು ಮತ್ತು ಗೇರ್ ಪೊಸಿಷನ್ ಇಂಡಿಕೇಟರ್. ಇದರಲ್ಲಿ ಇಂಜಿನ್ ಆಯಿಲ್ ಕೂಲೆಂಟ್ ಲೆವೆಲ್ ಇದೆ. ಮತ್ತು ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಫ್ಯೂಯಲ್ ಗೇಜ್ ಕೂಡ ಕೊಟ್ಟಿದ್ದಾರೆ. ಓಡೋಮೀಟರ್, ಆವ್ರೇಜ್ ಸ್ಪೀಡ್, ಆವ್ರೇಜ್ ಫ್ಯೂಯಲ್ ಎಕಾನಮಿ, ರೇಂಜ್, ಸೊ ಡಿಸ್ಟೆನ್ಸ್ ಟು MT ಅಂತ ಹೇಳ್ತಾರೆ, ಅದೆಲ್ಲ ಕೊಡುತ್ತೆ. ಮತ್ತು ಟೈಮ್ ಇದೆ ಇಲ್ಲಿ. ಲೋ ಫ್ಯೂಯಲ್, ನ್ಯೂಟ್ರಲ್, ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್, ಮತ್ತು ಇಲ್ಲಿ ಇಂಜಿನ್ ಮಾಲ್ ಫಂಕ್ಷನ್ ಲೈಟ್, ಆಂಬಿಯೆಂಟ್ ಸೆನ್ಸರ್, ಮತ್ತು ಇಲ್ಲಿ ABS ಇಷ್ಟೆಲ್ಲ ಕೊಟ್ಟಿದ್ದಾರೆ. ಕ್ರೂಸ್ ಕಂಟ್ರೋಲ್ದು ಕೂಡ ನೋಡ್ಬೋದು ನೀವು. ನೆಕ್ಸ್ಟ್ ಬಂದು ಈ ಒಂದು ಡಿಸ್ಪ್ಲೇನ ಕಂಟ್ರೋಲ್ ಮಾಡಬೇಕು ಅಂದರೆ ಈ ಸ್ವಿಚಸ್ ಮೂಲಕ ಕಂಟ್ರೋಲ್ ಮಾಡಬೇಕಾಗುತ್ತೆ. ಓಕೆ, ಇದರಲ್ಲಿ ರೈಡ್ ಮೋಡ್ಸ್ನ ಚೇಂಜ್ ಮಾಡೋದು ಹೇಗೆ ಅಂದರೆ ಜಸ್ಟ್ ಕ್ಲಿಕ್ ಆನ್ ಎಂಟರ್ ಬಟನ್, ರೈಡ್ ಮೋಡ್ ಮತ್ತು ಎಂಟರ್ ಬಟನ್ನ ಕ್ಲಿಕ್ ಮಾಡಿ ಅರ್ಬನ್ ಮೋಡ್ ಸೆಲೆಕ್ಟ್ ಮಾಡ್ಬೋದು. ನಿಮಗೆ ಥೀಮ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಬ್ಯಾಕ್ ಸೈಡಲ್ಲಿ ನೋಡಿ ಅರ್ಬನ್ ಥೀಮ್ ಬರುತ್ತೆ. ನೆಕ್ಸ್ಟ್ ಬಂದು ರೈನ್ ಮೋಡು. ಸೊ ಇಲ್ಲಿ ಚೇಂಜ್ ಆಯ್ತು ನೋಡಿ ಥೀಮು. ಬ್ಯಾಕ್ ಬಂದರೆ ರೈನ್ ಥೀಮ್ ಬರುತ್ತೆ. ಸೊ ರೈನ್ ಮೋಡಿಗೆ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಬಂದು ಟೂರ್ ಮೋಡ್ನಲ್ಲಿ ನಮಗೆ ಕಂಪ್ಲೀಟ್ಲಿ ವೆಹಿಕಲ್ ಪೊಟೆನ್ಷಿಯಲ್ ಕಂಪ್ಲೀಟ್ಲಿ ಓಪನ್ ಆಗುತ್ತೆ. ಮತ್ತು ಬ್ರೇಕಿಂಗು ಕೂಡ ಮೀಡಿಯಮ್ ಆಗುತ್ತೆ. ಅದೇ ನಿಮಗೆ ಅರ್ಬನ್ ಮತ್ತು ರೈನ್ ಮೋಡಲ್ಲಿ ಬ್ರೇಕಿಂಗು ಕಂಪ್ಲೀಟ್ಲಿ ಟಾಪ್ ನಾಚ್ ಆಗಿರುತ್ತೆ. ತುಂಬಾ ಇಂಟ್ರೂಷನ್ ಜಾಸ್ತಿ ಇರುತ್ತೆ ನಿಮಗೆ. ಸೊ ಕೊನೆಯ ರೈಡಿಂಗ್ ಮೋಡ್ಸ್ ಬಂದು ರ್ಯಾಲಿ ಮೋಡ್ ಅಂತ. ಈ ರ್ಯಾಲಿ ಮೋಡ್ ಹಾಕೊಂಡಾಗ ಏನಾಗುತ್ತೆ, ಬ್ಯಾಕ್ ಸೈಡ್ದು ರಿಯರ್ ABS ಆಫ್ ಆಗುತ್ತೆ, ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಆಫ್ ಆಗುತ್ತೆ ಇದರಲ್ಲಿ. ಸೊ ಅದನ್ನು ಗಮನದಲ್ಲಿ ಇಟ್ಕೋಬೇಕು. ರ್ಯಾಲಿ ನೀವು ಆಫ್ ರೋಡ್ ಮಾಡಬೇಕಾದ್ರೆ ಮಾತ್ರ ಈ ಒಂದು ಫೀಚರ್ನ ಯೂಸ್ ಮಾಡಿ. ಯಾಕೆಂದರೆ ರೋಡಲ್ಲಿ ಇರಬೇಕಾದ್ರೆ ಟ್ರ್ಯಾಕ್ಷನ್ ಕಂಟ್ರೋಲ್ ತುಂಬಾ ಯೂಸೇಜ್ ಆಗುತ್ತೆ. ಯಾಕೆಂದರೆ ಸ್ಲಿಪರಿ ರೋಡ್ ಇರುತ್ತೆ, ತುಂಬ ಕಡೆ ಯೂಸೇಜ್ ಆಗುತ್ತೆ. ಮತ್ತು ರಿಯರ್ ಕೂಡ ABS ಕೂಡ ತುಂಬಾ ಯೂಸ್ಫುಲ್ ಫೀಚರ್, ಅದು ಸೇಫ್ಟಿ ಫೀಚರ್. ಸೊ ಯೂಸ್ ಮಾಡ್ಕೊಳ್ಳಿ. ರ್ಯಾಲಿ ಮೋಡ್ ತುಂಬ ನೀಡ್ ಇದ್ದಾಗ ಮಾತ್ರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾವು ಮೆನುನ ಆಕ್ಸೆಸ್ ಮಾಡಿ ನೋಡೋಣ. ಸೊ ರೈಡ್ ಮೋಡ್ ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟ್ ಟ್ರಿಪ್ ಡೀಟೇಲ್, ಟ್ರಿಪ್ A, ಟ್ರಿಪ್ B, ಟ್ರಿಪ್ C ಚೇಂಜ್ ಮಾಡ್ಕೋಬೋದು. ವೆಹಿಕಲ್ ಕಂಟ್ರೋಲಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ನ ಆನ್ ಆ್ಯಂಡ್ ಆಫ್ ನೀವು ಮ್ಯಾನ್ಯಲ್ ಆಗಿ ಕೂಡ ಮಾಡ್ಕೋಬೋದು. ಮೈ ವೆಹಿಕಲಲ್ಲಿ ಸರ್ವಿಸ್, ನೀವು ನೆಕ್ಸ್ಟ್ ಸರ್ವಿಸ್ ಯಾವಾಗ ಮಾಡಿಸ್ಬೇಕು, ಮತ್ತು ಪರ್ಫಾರ್ಮೆನ್ಸ್ ರೆಕಾರ್ಡ್ ನಿಮಗೆ ಕಂಪ್ಲೀಟ್ಲಿ ಟಾಪ್ ಸ್ಪೀಡ್ ಎಷ್ಟು ಹೋಗಿದ್ರೆ, ಆವರೇಜ್ ಸ್ಪೀಡ್ ಎಷ್ಟು ಹೋಗಿದ್ರೆ ಎಲ್ಲ ರೆಕಾರ್ಡ್ ಆಗಿರುತ್ತೆ. ನೀವು ರೀಸೆಟ್ ಕೂಡ ಮಾಡ್ಕೋಬೋದು. ಮೈ ಅಪ್ಯಾಚಿನಲ್ಲಿ ನೀವು ಇಲ್ಲಿ ನೋಡ್ಬೋದು ಬೇಸ್ ವೇರಿಯಂಟ್ನಲ್ಲಿ ಬರುವಂತಹ ಎಲ್ಲ ಫೀಚರ್ಸ್ನ ಕೊಟ್ಟಿದ್ದಾರೆ. ಲೈಕ್ ಟ್ರ್ಯಾಕ್ಷನ್ ಕಂಟ್ರೋಲ್ ಮತ್ತು ಕ್ರೂಸ್ ಕಂಟ್ರೋಲ್, ಕ್ವಿಕ್ ಶಿಫ್ಟರ್ ಮತ್ತು ಡೈನಾಮಿಕ್ ಲ್ಯಾಂಪ್ ಕಂಟ್ರೋಲ್ ಮತ್ತು ಗೋಪ್ರೋ ಕಂಟ್ರೋಲ್ ಎಲ್ಲ ಟಾಪ್ ವೇರಿಯಂಟಲ್ಲಿ ಬರುತ್ತೆ. BTO ವೇರಿಯಂಟಲ್ಲಿ ಈ ಒಂದು ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ನಿಮಗೆ ಎನೇಬಲ್ ಆಗುತ್ತೆ. ಸೊ ಇದನ್ನು ನೀವು ನೋಡ್ಬೋದು. ನೆಕ್ಸ್ಟ್
ಡಿಸ್ಪ್ಲೇ ಸೆಟಪ್ನಲ್ಲಿ ಕಸ್ಟಮ್ ವಿಜೆಟ್ಸ್, ನೀವು ಕೆಳಗಡೆ 4 ವಿಜೆಟ್ಸ್ ಏನಿತ್ತು ಅದನ್ನು ನೀವು ಕಸ್ಟಮೈಸ್ ಮಾಡ್ಕೋಬೋದು. ಡಿಸ್ಪ್ಲೇ ಬ್ರೈಟ್ನೆಸ್ ಬಂದು ಆಟೋ ಅಡ್ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ನಿಮಗೆ ಡಿಸ್ಪ್ಲೇ ಬ್ರೈಟ್ನೆಸ್ ನಿಮಗೆ ಆಸ್ ಪರ್ ದ ಆಂಬಿಯೆಂಟ್ ಸೆನ್ಸರ್ ನಿಮಗೆ ಜಾಸ್ತಿ ಮತ್ತು ಕಮ್ಮಿ ಆಗಬೇಕು ಅಂದರೆ ಆಟೋ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ಇಲ್ಲ ಮ್ಯಾನ್ಯಲಾಗಿ ಮಾಡ್ಕೋತೀನಿ ನೀವು ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಡಿಸ್ಪ್ಲೇ ಥೀಮು ನಿಮಗೆ ಡಾರ್ಕ್ ಮೋಡ್ಗಾದ್ರೂ ಹಾಕೋಬೋದು, ಇಲ್ಲ ಲೈಟ್ ಮೋಡ್ಗಾದ್ರೂ ಹಾಕೋಬೋದು. ಸೊ ನನಗೆ ಹಗಲೊತ್ತಲ್ಲಿ ಲೈಟ್ ಮೋಡಲ್ಲಿ ಓಡಿಸೋಕ್ಕೆ ಇಷ್ಟ, ಹಾಗಾಗಿ ಲೈಟ್ ಮೋಡ್ ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ರಾತ್ರಿ ಹೊತ್ತಲ್ಲಿದ್ದಾಗ ಡಾರ್ಕ್ ಥೀಮ್ಗೆ ಹಾಕೊಂಡ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹೈ ಸ್ಪೀಡ್ ಅಲರ್ಟ್ ನೀವು ಕಸ್ಟಮೈಸ್ ಮಾಡ್ಕೋಬೋದು, 80, 90, 100. ಸೊ ನಿಮಗೊಂದು ಸೇಫ್ಟಿ ಪ್ರಕಾರ ನಿಮಗೆ ಒಂದು ನೋಟಿಫಿಕೇಶನ್ ಕೊಡೋದಕ್ಕೆ ಅದು ಹೇಳುತ್ತೆ. ಕ್ಲಾಕ್ ಸೆಟ್ಟಿಂಗ್ಸ್, ಟೈಮು ಮತ್ತು ಯಾವ ಫಾರ್ಮ್ಯಾಟಲ್ಲಿ ಹೋಗಬೇಕು ಅದನ್ನೆಲ್ಲ ನೀವು ಸೆಟ್ ಮಾಡ್ಕೋಬೋದು. ಸೊ ಇದಿಷ್ಟು ಡಿಸ್ಪ್ಲೇ ಸೆಟಪ್ಪು. ನೆಕ್ಸ್ಟ್ ಬಂದು ನೀವು ಇವಾಗ ಕಂಪ್ಲೀಟ್ಲಿ ಈ ಒಂದು ಸ್ಕ್ರೀನ್ ಏನಿದೆ ಕಂಪ್ಲೀಟ್ ಎಲ್ಲ ಫೀಚರ್ಸ್ನ ನೋಡಿದ್ದೀರಾ. ನನಗಂತೂ ವೆಹಿಕಲ್ ತುಂಬಾ ಬಲ್ಕಿಯಾಗಿ ಕಾಣಿಸ್ತಾ ಇದೆ ನಾನು ಕೂತ್ಕೊಂಡ್ರೆ, ಮತ್ತು ಆರಾಮಾಗಿ ಫ್ಲ್ಯಾಟ್ ಫುಟ್ ಕೂಡ ಮಾಡಿದ್ದೀನಿ. ಸೊ ನಾನು 6 ಫೀಟ್ ಹೈಟ್ ಇದ್ದೀನಿ, ನನಗೆ ಆರಾಮ ಅನಿಸುತ್ತೆ. ಒಂದು 5'6", 5'7" ಇದ್ರೆ ಸ್ವಲ್ಪ ಟಿಪ್ ಟೋಯಿಂಗ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದ್ದರೆ ಅಷ್ಟೊಂದು ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ ನಾನು, ಯಾಕೆಂದರೆ ಇದರಲ್ಲಿರುವಂಥ ಹೈಟ್ ಬಂದು 835 ನನಗೆ. ಸೊ ಈ ವೆಹಿಕಲ್ ಈಗ ಆಗಲೇ ಹೇಳಿದಾಗೆ ಹಾಸನದ ಶ್ರೀಕೃಷ್ಣ TVSನಲ್ಲಿ ಅವೈಲಬಿಲಿಟಿ ಇರುತ್ತೆ. ನೀವು ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ ಮತ್ತು ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ. ನೀವು ಕಾಂಟ್ಯಾಕ್ಟ್ ಮಾಡಿ ಕೂಡ ಬುಕ್ಕಿಂಗ್ ಮಾಡ್ಕೋಬೋದು. ಬುಕ್ಕಿಂಗ್ಸ್ ಓಪನ್ ಇದೆ ಈ ಒಂದು ಬೇಸ್ ವೇರಿಯಂಟ್ಗೆ. ಟಾಪ್ ವೇರಿಯಂಟ್ ಆದರೆ ಲೈಕ್ ಒಂದು 2 to 3 months ವೆಯ್ಟಿಂಗ್ ಪೀರಿಯಡ್ ಕೂಡ ಇರುತ್ತೆ, 60 to 90 days ಏನೋ. ಸೊ ಇದಾಗಿತ್ತು ಅಪಾಚೆ RTX 300 ಕಂಪ್ಲೀಟ್ ವಾಕ್ ಅರೌಂಡ್ ರಿವ್ಯೂ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದಂಥ ಹೊಸ ಬೈಕ್ ಮತ್ತು ಕಾರ್ ರಿವ್ಯೂ ವಿಡಿಯೋಸ್ ನಿಮಗೆ ಬೇಗ ತಲುಪುತ್ತೆ.